ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಮುಖ ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಕಂಪ್ಯೂಟರ್ ಜಗತ್ತಿನಲ್ಲಿ GUI ಎಂಬುದರ ಪೂರ್ಣ ರೂಪವೇನು? ಆಪ್ಷನ್ ಎ ಗ್ಲೋಬಲ್ ಯೂಸರ್ ಇಂಟರ್ವಲ್, ಆಪ್ಷನ್ ಬಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಆಪ್ಷನ್ ಸಿ ಗ್ರಾಫಿಕಲ್ ಯುಟಿಲಿಟಿ ಇಂಟರ್ಫೇಸ್, ಆಪ್ಷನ್ ಡಿ ಜನರಲ್ ಯೂಸರ್ ಇನ್ಸ್ಟ್ರಕ್ಷನ್. ಉತ್ತರ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಪ್ರಶ್ನೆ 2. MS ವರ್ಡ್ನಲ್ಲಿ ಇಡೀ ಡಾಕ್ಯುಮೆಂಟ್ನಲ್ಲಿರುವ ಎಲ್ಲ ಪಠ್ಯವನ್ನು ಒಟ್ಟಿಗೆ ಆಯ್ಕೆ ಮಾಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ Ctrl+A, ಆಪ್ಷನ್ ಬಿ Ctrl+S, ಆಪ್ಷನ್ ಸಿ Ctrl+V, ಆಪ್ಷನ್ ಡಿ Ctrl+X. ಉತ್ತರ ಎ Ctrl+A. ಇದನ್ನು ಎಲ್ಲ ಪಠ್ಯವನ್ನು ಒಟ್ಟಿಗೆ ಆಯ್ಕೆ ಮಾಡಲು ಬಳಸುತ್ತಾರೆ. ಪ್ರಶ್ನೆ 3. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಶಾಶ್ವತ ಸ್ಮರಣೆಯಾಗಿದೆ? ಆಪ್ಷನ್ ಎ RAM, ಆಪ್ಷನ್ ಬಿ ROM, ಆಪ್ಷನ್ ಸಿ ಕ್ಯಾಶ್ ಮೆಮೊರಿ, ಆಪ್ಷನ್ ಡಿ CPU. ಉತ್ತರ ಆಪ್ಷನ್ ಬಿ ROM. ಇದೊಂದು ಶಾಶ್ವತ ಸ್ಮರಣೆಯಾಗಿದೆ. ಪ್ರಶ್ನೆ 4. ವೆಬ್ಸೈಟ್ಗಳ ವಿಳಾಸದ ಆರಂಭದಲ್ಲಿ ಕಂಡುಬರುವ HTTPಯ ಪೂರ್ಣ ರೂಪವೇನು? ಆಪ್ಷನ್ ಎ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಗ್ರಾಮ್, ಆಪ್ಷನ್ ಬಿ ಹೈ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್, ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಆಪ್ಷನ್ ಡಿ ಹೈಪರ್ ಟೆಕ್ಸ್ಟ್ ಟೂಲ್ ಪ್ರೋಟೋಕಾಲ್. ಉತ್ತರ ಆಪ್ಷನ್ ಸಿ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಪ್ರಶ್ನೆ 5. ಕೆಳಗಿನವುಗಳಲ್ಲಿ ಯಾವುದು ಕೇವಲ ಔಟ್ಪುಟ್ ಸಾಧನಗಳ ಗುಂಪಾಗಿದೆ? ಆಪ್ಷನ್ ಎ ಕೀಬೋರ್ಡ್, ಪ್ರಿಂಟರ್, ಮಾನಿಟರ್, ಆಪ್ಷನ್ ಬಿ ಮೌಸ್, ಸ್ಕ್ಯಾನರ್, ಪ್ರಿಂಟರ್, ಆಪ್ಷನ್ ಸಿ ಮಾನಿಟರ್, ಪ್ರಿಂಟರ್, ಪ್ಲಾಟರ್, ಆಪ್ಷನ್ ಡಿ ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್. ಉತ್ತರ ಆಪ್ಷನ್ ಸಿ ಮಾನಿಟರ್, ಪ್ರಿಂಟರ್, ಪ್ಲಾಟರ್. ಪ್ರಶ್ನೆ 6. ಪ್ರಸ್ತುತ ಚಾಲನೆಯಲ್ಲಿರುವ ವೆಬ್ ಪುಟವನ್ನು ರಿಫ್ರೆಶ್ ಮಾಡಲು ಕೀಬೋರ್ಡ್ನಲ್ಲಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಆಪ್ಷನ್ ಎ F1, ಆಪ್ಷನ್ ಬಿ F2, ಆಪ್ಷನ್ ಸಿ F5, ಆಪ್ಷನ್ ಸಿ F11. ಉತ್ತರ ಆಪ್ಷನ್ ಸಿ F5. ಪ್ರಶ್ನೆ 7. ಕಂಪ್ಯೂಟರ್ನಲ್ಲಿ ತಪ್ಪು ಮಾಹಿತಿಯನ್ನು ಇನ್ಪುಟ್ ಮಾಡಿದಾಗ ಫಲಿತಾಂಶವು ತಪ್ಪಾಗಿಯೇ ಬರುತ್ತದೆ. ಈ ಪರಿಕಲ್ಪನೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್, ಆಪ್ಷನ್ ಬಿ ಫಸ್ಟ್ ಇನ್ ಫಸ್ಟ್ ಔಟ್, ಆಪ್ಷನ್ ಸಿ ಲಾಸ್ಟ್ ಇನ್ ಫಸ್ಟ್ ಔಟ್, ಆಪ್ಷನ್ ಡಿ ಮಲ್ಟಿಪರ್ಪಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಉತ್ತರ ಆಪ್ಷನ್ ಎ ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ಪ್ರಶ್ನೆ 8. ಕಂಪ್ಯೂಟರ್ ಜಗತ್ತಿನಲ್ಲಿ PDF ಎಂಬುದರ ಪೂರ್ಣ ರೂಪವೇನು? ಆಪ್ಷನ್ ಎ ಪ್ರಿಂಟೆಡ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಆಪ್ಷನ್ ಬಿ ಪಬ್ಲಿಕ್ ಡಾಕ್ಯುಮೆಂಟ್ ಫೈಲ್, ಆಪ್ಷನ್ ಸಿ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಆಪ್ಷನ್ ಡಿ ಪರ್ಸನಲ್ ಡಾಟಾ ಫೈಲ್. ಉತ್ತರ ಆಪ್ಷನ್ ಸಿ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಪ್ರಶ್ನೆ 9. MS ಪವರ್ ಪಾಯಿಂಟ್ನಲ್ಲಿ ಹೊಸ ಸ್ಲೈಡನ್ನು ಸೇರಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ Ctrl+N, ಆಪ್ಷನ್ ಬಿ Ctrl+M, ಆಪ್ಷನ್ ಸಿ Ctrl+S, ಆಪ್ಷನ್ ಡಿ Ctrl+Shift+N. ಉತ್ತರ ಆಪ್ಷನ್ ಬಿ Ctrl+M. ಪ್ರಶ್ನೆ 10. ಇಂಟರ್ನೆಟ್ ಮೂಲಕ ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಇಮೇಲ್, ಆಪ್ಷನ್ ಬಿ ಇ-ಕಾಮರ್ಸ್, ಆಪ್ಷನ್ ಸಿ ಇ-ಗವರ್ನನ್ಸ್, ಆಪ್ಷನ್ ಡಿ ಸೈಬರ್ ಚಾಟಿಂಗ್. ಉತ್ತರ ಆಪ್ಷನ್ ಬಿ ಇ-ಕಾಮರ್ಸ್. ಪ್ರಶ್ನೆ 12. ಕಂಪ್ಯೂಟರ್ ಸಿಸ್ಟಮ್ನಲ್ಲಿ BIOSನ ಪೂರ್ಣ ರೂಪವೇನು? ಆಪ್ಷನ್ ಎ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಆಪ್ಷನ್ ಬಿ ಬೈನರಿ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಆಪ್ಷನ್ ಸಿ ಬೇಸ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಆಪ್ಷನ್ ಡಿ ಬಿಸ್ನೆಸ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಉತ್ತರ ಆಪ್ಷನ್ ಎ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್.
ಪ್ರಶ್ನೆ 13. MS ವರ್ಡ್ನಲ್ಲಿ ಪಠ್ಯವನ್ನು ದಪ್ಪವಾಗಿಸಲು ಯಾವ ಶಾರ್ಟ್ಕಟ್ ಕೀ ಬಳಸಲಾಗುತ್ತದೆ? ಆಪ್ಷನ್ ಎ Ctrl+B, ಆಪ್ಷನ್ ಬಿ Ctrl+I, ಆಪ್ಷನ್ ಸಿ Ctrl+U, ಆಪ್ಷನ್ ಡಿ Ctrl+Shift+B. ಉತ್ತರ ಆಪ್ಷನ್ ಎ Ctrl+B. ಪ್ರಶ್ನೆ 14. MS ಎಕ್ಸೆಲ್ನಲ್ಲಿ ಯಾವುದೇ ಫಾರ್ಮುಲಾ ಅಥವಾ ಸೂತ್ರವನ್ನು ಬರೆಯುವಾಗ ಕಡ್ಡಾಯವಾಗಿ ಯಾವ ಚಿಹ್ನೆಯಿಂದ ಪ್ರಾರಂಭಿಸಬೇಕು? ನಿಮ್ಮ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿರಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.